ರಾಜ್ಯದಲ್ಲಿ ಮತ್ತೊಂದ್ಸಲ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಮಾತಿನ ವಾಕ್ಸಮರ ಏರ್ಪಟ್ಟಿದೆ. ಪ್ರಮುಖವಾಗಿ ಈ ಸಲ ಬಟ್ಟೆ ಬಡಿದಾಟ, ಬಟ್ಟೆ ಪಾಲಿಟಿಕ್ಸ್ ನಾವು ನೋಡ್ತಾ ಇದ್ದೀವಿ. ಕುಮಾರಸ್ವಾಮಿಗೆ ಬಟ್ಟೆ ಕಳಿಸ್ಕೊಡೋಣ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪಾಪದ ಹಣದಲ್ಲಿ ಬಟ್ಟೆ ತೆಗೆಸಿಕೊಳ್ಳುವಂತಹ ದಾರಿದ್ರ್ಯ ನನಗಂತೂ ಬಂದಿಲ್ಲ. ಅವರ ಭ್ರಷ್ಟಾಚಾರದ ಹಣ ನಮಗ್ ಬೇಡ, ಅಂತಹ ಪರಿಸ್ಥಿತಿ ನನಗೆ ಬಂದೇ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಟಾಂಗ್ ಕೊಡೋದನ್ನ ಮುಂದುವರೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ದರಿದ್ರ ನನಗೇನು ಅಂತೆಲ್ಲ, ಸರ್ಕಾರ ರಚನೆಗೆ ರೆಡಿ ಮಾಡ್ಕೋತೀವಿ ಅಂತ ಅವ್ರು ಅಂದಿದ್ರಲ್ಲ, ಅದಕ್ಕೆ ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೆ ಅಷ್ಟೇ ಅಂತ ವ್ಯಂಗ್ಯ ಆಡೋದನ್ನ ಮುಂದುವರೆಸಿದ್ದಾರೆ. ಅವರ ಸರ್ಕಾರ ಬರೋದೂ ಇಲ್ಲ, ಎಚ್.ಡಿ. ಕುಮಾರಸ್ವಾಮಿ ಗೆಲ್ಲೋದೂ ಇಲ್ಲ. ಅವರ ಸರ್ಕಾರ ಬರುತ್ತಾ, ಅದು ಸಾಧ್ಯನಾ ಅಂತ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಅಂತ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂತ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದ ಹಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂತ ದರಿದ್ರ ಬಂದಿದ್ದೀನಿ ನನಗೆ. ಬನ್ನಿ, ಅಲ್ಲಪ್ಪ, ಅವ್ರೇನ್ ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನ್ ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದಾ? ಅವ್ರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ.